ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ತೋಡ ಹುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಔರಾದ್ ತಾಲೂಕಿನ ಕಂದಗೂಳು ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ರಿಪೇರಿ ಹೆಸರಿನಲ್ಲಿ ಲಕ್ಷ ಹಣಗಳು ಮಾಡಿದ ಆರೋಪ. ಕೂಡಲೇ ಎಡಬಲಿ ಮತ್ತು ಜೈ ಅವರನ್ನು ಅಮಾನತುಗೊಳಿಸುವಂತೆ ಎಸ್ಡಿಎಂಸಿ ಅಧ್ಯಕ್ಷರಿಂದ ಆಗ್ರಹ. ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಗೋಕುಲ್ ಪಾಟೀಲ್. ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ಗಾಯತ್ರಿ ವಿಹಾರ ಅರಮನೆ ಮೈದಾನದಲ್ಲಿ ರೆಡ್ಡಿ ಜನಸಂಘದ ಶತಮಾನೋತ್ಸವ ಸಮಾರಂಭ. ರಾಜ್ಯದಲ್ಲಿ ರೆಡ್ಡಿಗಳ ಸಂಖ್ಯೆ 35 ಲಕ್ಷ ಇದ್ದರೂ ಕಾಂತರಾಜು ವರದಿಯಲ್ಲಿ 7 ಲಕ್ಷ ತೋರಿಸಲಾಗಿದೆ. ಜನಗಣತಿಯಲ್ಲಿ ಹಿಂದೂ ರೆಡ್ಡಿ ಮಾತ್ರ ಬರೆಸುವಂತೆ ಪೂಜ್ಯ ವೇಮನಾನಂದ ಸ್ವಾಮೀಜಿಗಳ ಕರೆ. ಬೀದರ್ನ ಭೂಮರೆಡ್ಡಿ ಕಾಲೇಜು ಎದುರುಗಡೆ ಬಂದಿರುವ ರಾಜ್ಕಮಲ್ ಸರ್ಕಸ್ ಉದ್ಘಾಟನೆ. ಇಂದಿನ ಮೊಬೈಲ್ ಯುಗದಲ್ಲಿ ಜಿಲ್ಲೆಯ ಜನತೆ ಸರ್ಕಸ್ ಸದುಪಯೋಗ ಪಡೆದುಕೊಳ್ಳಬೇಕು. ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್. ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು. ಸರ್ಕಸ್ ಮಾಲೀಕ ರಫೀಕುದ್ದೀನ್ ಅಲಿ ಸಾಬ್. ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಸಮಾರಂಭ. ಸಮಾಜದ ಪ್ರಗತಿಯಲ್ಲಿ ಶಿಕ್ಷಕರ ಕೊಡುಗೆ ಅಪಾರವಾಗಿದೆ. ಸುಧೀರ್ ನಾಯಕ್. ಉತ್ತಮ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದ ಶಾಲೆಯ ಆಡಳಿತ ಮಂಡಳಿ. ಆರ್ಆರ್ಕೆ ಸಮಿತಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಸಮಾರಂಭ. ಅತ್ಯುತ್ತಮ ಶಿಕ್ಷಕಿ ಅಶ್ವಿನಿ ಹಂಡೆ ಅವರಿಗೆ ಸನ್ಮಾನಿಸಿದ ಆಡಳಿತ ಮಂಡಳಿ. ಶಾಲೆಯ ಅಧ್ಯಕ್ಷ ಪ್ರಫುಲ್ ಕುಮಾರ್ ಪಾಂಡೆ ಸೇರಿದಂತೆ ಆಡಳಿತ ಮಂಡಳಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವ್ಹಾಣ್ ಅವರ ತವರು ಕ್ಷೇತ್ರದಲ್ಲೇ ಸರ್ಕಾರಿ ಶಾಲೆ ರಿಪೇರಿ ಹೆಸರಿನಲ್ಲಿ ಲಕ್ಷ ಹಣ ಗುಳುಂ ಮಾಡಿರುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಔರಾದ್ ತಾಲೂಕಿನ ಕಂದಗೂಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾಮಗಾರಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿರುವ ಲ್ಯಾಂಡ್ ಆರ್ಮಿ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ವಿರುದ್ಧ ಇಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು ದೂರನ್ನ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಮಾಲಿ ಪಾಟೀಲ್ ಅವರು ಶಾಲೆಯ ರಿಪೇರಿಗಾಗಿ 21 ಲಕ್ಷ ಅನುದಾನ ಇದ್ರೂ ಕೂಡ ನಮಗೆ ಕೇವಲ 14 ಲಕ್ಷ ಮಾತ್ರ ಅನುದಾನ ಇದೆ ಎಂದು ಸುಳ್ಳು ಹೇಳಿರುವಂತಹ ಎಡಬಲಿ ಹಾಗೂ ಜೆಯು ಅವರು ಹೇಳ್ತಾ ಇದ್ದಾರೆ. ಒಟ್ಟು 6 ಕೋಣೆಗಳನ್ನ ರಿಪೇರಿ ಮಾಡಬೇಕಾಗಿತ್ತು. ಆದರೆ 5 ಕೋಣೆಗಳು ಮಾತ್ರ ಕಳಪೆ ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಇನ್ನೊಂದು ಕೋಣೆಗೆ ಅವರು ಕೈ ಕೂಡ ಹಚ್ಚಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನ ಎಸ್ಡಿಎಂಸಿ ಅಧ್ಯಕ್ಷರು ಮಾಡಿದ್ದಾರೆ. ಈ ಕಾಮಗಾರಿಯನ್ನ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಲ್ಯಾಂಡ್ ಆರ್ಮಿ ವಹಿಸಿಕೊಂಡಿದೆ. ಕಳಪೆ ಕಾಮಗಾರಿ ಮಾಡಿರುವ ಕಾರಣ ಶಾಲೆಯ ಕೋಣೆಗಳ ಛಾವಣಿ ಸೋರ್ತಾ ಇದೆ. ಮಕ್ಕಳನ್ನ ಬಯಲಲ್ಲಿ ಕೂಡಿಸಿ ಪಾಠ ಹೇಳುವ ಪರಿಸ್ಥಿತಿ ಬಂದಿದೆ. ಹಳೆಯ ಕಟ್ಟಡಕ್ಕೆ ಇದ್ದ ಹಳೆಯ ಬಾಗಿಲು ಕಿಟಕಿಗಳನ್ನೇ ಕೂಡಿಸಿ ಅವುಗಳಿಗೆ ಬಣ್ಣ ಹಚ್ಚಿ ಥೂಕ್ ಪಾಲಿಸ್ ಕೆಲಸ ಮಾಡಿದ್ದಾರೆ. ಕೇವಲ ಶಾಲೆಯ ಮುಂಭಾಗದಲ್ಲಿ ಮಾತ್ರ ಜನರಿಗೆ ಕಾಣುವಂತೆ ಬಾಗಿಲು ಕಿಟಕಿಗಳಿಗೆ ಬಣ್ಣ ಹಚ್ಚಿದ್ದಾರೆ. ಶಾಲೆಯ ಹಿಂದಿನ ಗೋಡೆಗಳ ಸ್ಥಿತಿ ಚಿಂತಾಜನಕವಾಗಿದೆ. ಪ್ಲಾಸ್ಟರಿಂಗ್ ಬಣ್ಣ ಮಾಡದೆ ದರೋಡೆ ಮಾಡಲಾಗಿದೆ ಎಂದು ಆರೋಪ ಮಾಡಿದರು. 6 ಕೋಣೆಗಳ ರಿಪೇರಿಗಾಗಿ 21 ಲಕ್ಷ ಅನುದಾನ ಇದ್ರೂ ಕೂಡ ಕೇವಲ 5 ಕೋಣೆಗಳ ಕಳಪೆ ಕಾಮಗಾರಿ ಮಾಡಿ 1 ಕೋಣೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಹೀಗಾಗಿ ಎಡಬಲಿ ಅವರಿಗೆ ಹಾಗೂ ಜೆಇ ಮತ್ತು ಗುತ್ತಿಗೆದಾರರಿಗೆ ಕರೆ ಮಾಡಿದ್ರು ಕೂಡ ಕರೆ ಮಾತ್ರ ಸ್ವೀಕಾರ ಮಾಡ್ತಾ ಇಲ್ಲ. ಅಕಸ್ಮಾತ್ ಸ್ವೀಕರಿಸಿದ್ರು ಕೂಡ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಕುಂಟು ನೆಪ ಒಡ್ಡಿ ಕಾಲಹರಣ ಮಾಡ್ತಾ ಇದ್ದಾರೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಮಾಲಿ ಪಾಟೀಲ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಗ್ರಾಮದ ಮುಖಂಡರಾದ ಗೋಕುಲ್ ಪಾಟೀಲ್ ಅವರು ಮಾತನಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಂದಗೂಳು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ಮಾಡಬೇಕು. ಸಂಬಂಧಪಟ್ಟ ನಿಗಮದ ಅಧಿಕಾರಿಗಳು ಎಡಬಲಿ, ಜೆಇ ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ವಾರದೊಳಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗ್ರಾಮಸ್ಥರೊಂದಿಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಉಪನಿರ್ದೇಶಕರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಬರೆದ ಅರ್ಜಿಯಲ್ಲಿ ತಿಳಿಸಿದ್ದಾರೆ. 140 ಹಳ್ಳಿಗಳಲ್ಲಿ ಕೂಡ ಇಂತಹ ಕಳಪೆ ಕಾಮಗಾರಿ ನಡೆದಿರುವಂತಹ ಶಂಕೆ ಕಂಡು ಬರ್ತಾ ಇದೆ. ಕೇವಲ ಕಂದಗೂಳು ಗ್ರಾಮ ಒಂದರಲ್ಲೇ ಇಷ್ಟೊಂದು ಹಗರಣ ನಡೆದಿದೆ ಅಂದ್ರೆ ಇಂತಹ 100 ಹಳ್ಳಿಗಳಲ್ಲಿ ನಡೆದಿರುವಂತಹ ಒಂದೊಂದೇ ಹಗರಣಗಳನ್ನ ಹೊರತೆಗೆಯುವಂತ ಪ್ರಯತ್ನ ಕೂಡ ಮಾಡಲಾಗುವುದು. ಬನ್ನಿ ಈ ಕುರಿತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಔರಾದ್ ತಾಲೂಕಿನ ಕಂದಗೂಳು ಗ್ರಾಮದಿಂದ ಗೋಕುಲ್ ಪಾಟೀಲ್ ಅಂತ ಗ್ರಾಮಸ್ಥನು ಮಾತಾಡ್ತಾ ಇದ್ದೀನಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅನುದಾನ ಅಂತ 21,18,700 ರೂಪಾಯಿಯನ್ನು ಬಜೆಟಿಗೆ ಇಡಲಾಗಿದೆ. ಅದಕ್ಕೆ ಎಡಬಲಿ ಜೈ ಅವರಿಗೆ ಫೋನ್ ಮಾಡಿದರೆ ಕೆಲಸ ಏನೋ ಕಳಪೆ ಮಾಡಿದ್ದಾರೆ, ರೆಸ್ಪಾನ್ಸು ಕೊಡ್ತಾ ಇಲ್ಲ. ಮತ್ತು ಅವರು ಏನು ಅಂದರೆ ಮಳೆ ಬಂದರೆ ಹೊರಗೆ ಕುಂತು ಪಾಠ ಮಾಡ್ತಾಯಿದ್ದಾರೆ ಮಕ್ಕಳು.
ಅವ್ರು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಗುತ್ತೇದಾರಿಗೆ ಕೇಳಿ ಅಂತ ಹೇಳ್ತಾರೆ. ಗುತ್ತೇದಾರ ಅಂತಾರೆ ಜೈ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಇವ್ರಂತ 20 ದಿವಸ ಆಯಿತು ಸುಮಾರು ಹೇಳ್ತಾ ಇದ್ದೀವಿ, ಅವ್ರು ಕೇಳ್ತಾ ಇಲ್ಲ. ಮತ್ತು ಅದಕ್ಕೆ ಏನು ನಮಗೂ ಅದಕ್ಕೆ ಅನುದಾನ ಕೊಟ್ಟಿಂದ ಉಪಯೋಗ ಆಗ್ತಾಯಿಲ್ಲ. ದುಡ್ಡನ್ನು 21,01,000 ರೂಪಾಯಿ 21 ಲಕ್ಷವನ್ನು ಮಂಜೂರಾಗಿದೆ. ಇನ್ನು ನಮ್ಮ ಹುಡುಗರು ಪಾಠ ಅಂಗನದಲ್ಲಿ ಕುಂತು ಮಾಡ್ತಾ ಇದ್ದಾರೆ. ಅವರಿಗೂ AEE ಜೈ ಇವರಿಗೆ ಆಫೀಸರು ಡಿ ಸಿ ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಆ ಡಿ ಸಿ ಅವರಿಗೆ ತನಿಖೆ ಮಾಡಿ ಗುತ್ತೇದಾರ ಯಾರು ಅವರಿಗೆ ಕಪ್ಪು ಪಟ್ಟಿಯಲ್ಲಿ ಸೇರಿಕೊಂಡು ಇದು ಮಾಡಬೇಕಂತೂ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಮತ್ತು ಅದು ತನಿಖೆಯನ್ನು ಡಿ ಸಿ ಅವರು ಬಂದು ಊರಿನಲ್ಲಿ ಸ್ವಂತ ಅವರು ಕಣ್ಣಿನಿಂದ ನೋಡಬೇಕು, ಏನಾದ ಪರಿಸ್ಥಿತಿ ಎಂಬುದು ಡಿ ಸಿ ಅವರು ನೋಡಬೇಕಂತ ನಮ್ಮಲ್ಲಿ ಕಳಕಳಿಯ ವಿನಂತಿ ಇದೆ. ಟೋಟಲ್ ಎಷ್ಟು ಬಜೆಟ್ ಅಂತ ಹೇಳಿದ್ರು? 14 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಎಸ್ಟಿಮೇಟ್ನಲ್ಲಿ 21 ಲಕ್ಷ ಇದೆ. 21,15,700 ಇದೆ. ಅವರು 14 ಲಕ್ಷನೇ ಅದಂತ ಹೇಳ್ತಾ ಇದ್ದಾರೆ. ಎಷ್ಟು ಕೋಣೆಗಳು ರಿಪೇರಿ ಮಾಡಬೇಕು? 6 ಕೋಣೆಯನ್ನು ರಿಪೇರ್ ಮಾಡಬೇಕಾಗಿತ್ತು. 5 ಕೋಣೆ ರಿಪೇರ್ ಆಗಿದೆ. ಅದು ಭೀ 5 ಕೋಣೆ ಅಂದು ಎದುರುಗಡೆನೇ ಮಾಡಿದ್ದಾರೆ, ಹಿಂದುಗಡೆ ಏನೂ ಮಾಡಿಲ್ಲ. ಒಂದು ಕೋಣೆಗೆ ಕೈನೇ ಮುಟ್ಟಿಲ್ಲ ಅವರು. ಮತ್ತು ಮಳೆ ಬಂದರೆ ಮ್ಯಾಗಿಂದ ಸೊರ್ತಾ ಇದೆ. ಮಕ್ಕಳೇನೋ ಅಂಗಳದಾಗ ಕುಂತು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ವಿಡಿಯೋ ಇದೆ. HM ಸರ್ಗೂ ನಾವು ನಿಲ್ಲಿಸಿ ಎಲ್ಲ ಶಿಕ್ಷಕರಿಗೂ ನೋಡಿ ಅಂಗಳದಾಗ ನಿಂತು ವಿಡಿಯೋನು ಮಾಡಿಸಿದ್ದೀವಿ. ಖರೆ ಯಾರೂ ಜೈನು ಕೇಳ್ತಾ ಇಲ್ಲ, ಯಾರನ್ನೂ ಕೇಳ್ತಾ ಇಲ್ಲ, ರೆಸ್ಪಾನ್ಸು ಕೊಡ್ತಾಯಿಲ್ಲ, ಫೋನೂ ಎತ್ತಾ ಇಲ್ಲ. ಅವರಿಗೂ ಏನಾರ ಮಾಡಿ ನಮ್ಮ ಡಿ ಸಿ ಸಾಹೇಬರು ಬಂದು ಅವರಿಗೂ ತನಿಖೆ ಮಾಡಿ ಅವರಿಗೂ ಸಸ್ಪೆಂಡ್ ಮಾಡಬೇಕಂತೂ ಕಳಕಳಿ ವಿನಂತಿ ಮಾಡ್ತಾಯಿದ್ದೇನೆ. ಔರಾದ ತಾಲೂಕಿನ ಕಂದಗೂಳ ಗ್ರಾಮದಿಂದ ಹಿರಿಯ ಪ್ರಾಥಮಿಕ ಶಾಲೆ SDMC ಸಂತೋಷ್ ಪಾಟೀಲ್ ಅಂತ ಮಾತನಾಡುತ್ತಿದ್ದೇನೆ. ನಮ್ಮೂರಲ್ಲಿ ಅನುದಾನ ಅಂತೂ ಸುಮಾರು 21 ಲಕ್ಷ ಇಟ್ಟಿರ್ತಾರೆ. ಅದರಲ್ಲಿ ನಾವು ಜೈ ಕೇಳಿದರೆ ಅವರು 14 ಲಕ್ಷ ಬಜೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 6 ರೂಮು ಮಾಡೋದಿತ್ತು. ಅದರಾಗ 5 ರೂಮು ಎದುರುಗಡೆನೇ ಮಾಡಿದ್ದಾರೆ, ಹಿಂದುಗಡೆ ಪೂರಾ ಬಿದ್ದಿಂದದ. ಮತ್ತೇನದ ಸೋರ್ಲತ್ತು ಅದು ರೂಮ್ಗಳು ಕೊನೆಗಳು ಎಲ್ಲ ಸೋರ್ತಾ ಇದ್ದಾರೆ. ಹುಡುಗರು ಹೊರಗೆ ಕೊಡ್ತಾ ಇದ್ದಾರೆ. ಕೇಳಕ್ಕೆ ಹೋದ್ರೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರ್ತಿ ಫೋನ್ ಹಿಡಿದು ಒಬ್ಬರ ಮ್ಯಾಗ ಜೈಗೆ ಮಾಡಿದ್ರು, ಗುತ್ತೇದಾರ ಮಾಡಿದ್ರು, ಅವ್ರಿಗೆ ಖುನ ಇವ್ರಿಗೆ ಖುನ ಹಿಂಗೆ ಅಂತ ಇದ್ದಾರೆ. ಲ್ಯಾಂಡ್ ಆರ್ಮಿಯಿಂದ ಮಾಡ್ಲತ್ತಾರ ಸರ್. ಇದು ಅದ್ರ ಸಲುವಾಗಿ ನಾವು ಇಲ್ಲಿ ಡಿ ಸಿ ಸಾಹೇಬರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದೆ. AEE ಅಭಿಷೇಕ್ ಪೋಲಾ ಅವರು ಇದ್ದಾರೆ, ಜೈ ನಿತಿನ್ ಪಾಟೀಲ್ ಅವರು ಇದ್ದಾರೆ. ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಯಾರನ್ನೂ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದರ ಕಾರಣ ನಾವು ಇಲ್ಲಿ ಡಿ ಸಿ ಆಫೀಸ್ನಲ್ಲಿ ಬಂದು ಡಿ ಸಿ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅವರು ಬಂದು ತನಿಖೆ ಮಾಡಿ ನಮ್ಮ ಊರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ನಾವು ಕಳಕಳಿನ ವಿನಂತಿ ಮಾಡುತ್ತಿದ್ದೇವೆ. ಕರ್ನಾಟಕ ರೆಡ್ಡಿ ಜನಸಂಘವು 100ನೇ ವಸಂತಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 24ರಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರೆಡ್ಡಿ ಜನಸಂಘ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಯತ್ರಿ ವಿಹಾರ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಎರೆಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ವೇಮನಾನಂದ ಸ್ವಾಮೀಜಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ನಾಡಿನ ರೆಡ್ಡಿ ಸಮಾಜದ ಪೂಜ್ಯರು, ಮುಖಂಡರು ಹಾಗೂ ಕುಲ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಸುಮಾರು 35 ಲಕ್ಷಕ್ಕೂ ಅಧಿಕ ಇದ್ರೂ ಕೂಡ ಕಾಂತರಾಜು ವರದಿಯಲ್ಲಿ ಕೇವಲ 7 ಲಕ್ಷ ಎಂದು ತೋರಿಸಲಾಗಿದೆ. ಇದಕ್ಕೆ ಹಲವಾರು ಕಾರಣಗಳು ಇರಬಹುದು. ಆದರೆ ರೆಡ್ಡಿ ಕುಲ ಬಾಂಧವರು ಸೆಪ್ಟೆಂಬರ್ 22ರಿಂದ ನಡೆಯಲಿರುವಂತಹ ಈ ಒಂದು ಸಮೀಕ್ಷೆಯಲ್ಲಿ ಉಪಪಂಗಡ ಬರೆಸದೆ ಹಿಂದುಳಿದ ಆಯೋಗದ 1105 ಸಂಖ್ಯೆ ಅಡಿಯಲ್ಲಿ ಕೇವಲ ಹಿಂದೂ ರೆಡ್ಡಿ ಎಂದು ಮಾತ್ರ ಬರೆಸಬೇಕು ಅನ್ನುವಂತಹ ಸಲಹೆಯನ್ನ ಪೂಜ್ಯರು ಹೇಳಿದರು. ರೆಡ್ಡಿ ಸಮಾಜ ಸುಮಾರು 5-6 ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತಹ ಇತಿಹಾಸವಿದೆ. ಆದರೆ ನಮ್ಮ ಜನಸಂಖ್ಯೆ ಸುಮಾರು 35 ಲಕ್ಷಕ್ಕೂ ಅಧಿಕವಿದೆ. ಹಿಂದಿನ ಜನಗಣತಿಯಲ್ಲಿ ಬಹುಶಃ ಲೋಪದೋಷಗಳಾಗಿರಬಹುದು. ರೆಡ್ಡಿ ಸಮಾಜದವರು ಈ ಜನಗಣತಿಯಲ್ಲಿ ಬೇರೆ ಬೇರೆ ಬರೆಸದೆ ಹಿಂದೂ ರೆಡ್ಡಿ ಮಾತ್ರ ಬರೆಸಬೇಕು. ಈ ಕುರಿತು ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮ ವತಿಯಿಂದ ಪ್ರಚಾರ ಕಾರ್ಯ ನಡೆಯಬೇಕು. ಮುಖಂಡರು ಕರಪತ್ರ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರಕ್ಕಾಗಿ ನಮ್ಮ ಕೈ ಜೋಡಿಸಬೇಕೆಂದು ಪೂಜ್ಯರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಗುಂಡು ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಬಾಬು ರೆಡ್ಡಿ, ಕೃಷ್ಣ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ರಾಜ್ ರೆಡ್ಡಿ, ಬ್ಯಾಂಕ್ ರೆಡ್ಡಿ, ಶಾಂತಾ ರೆಡ್ಡಿ, ಶಂಕರ್ ರೆಡ್ಡಿ ಚಿಟ್ಟಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಒಂದು ವಿಶಿಷ್ಟವಾದ ಸಮುದಾಯ. ರಾಜ್ಯಾದ್ಯಂತ ಬೇರೆ 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 ಪಂಗಡಗಳಾಗಿ ಹರಿದು ಹಂಚಿ ಹೋಗಿದೆ. ಸುಮಾರು 500-600 ವರ್ಷಗಳ ಇತಿಹಾಸ ಇರುವಂಥ ಕರ್ನಾಟಕದಲ್ಲಿ ಈ ಸಮಾಜ ತನ್ನದೇ ಆದ ನಾಯಕತ್ವ ಗುಣಗಳಿಂದ ಊರಿನಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ತನ್ನದೇ ಆದ ಆಧಿಪತ್ಯವನ್ನು ಹೊಂದಿದೆ. ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರಿಂದ ಹಿಡ್ಕೊಂಡು ಈ ಭಾಗದ ಬಾಪುಕೋಟ ದರ್ಶನಾಪುರು, ಮುಂಬೈ ಕರ್ನಾಟಕದ ಕೆ.ಎಚ್. ಪಾಟೀಲು, ಅಲ್ಲಿ ಕೆ.ಸಿ. ರೆಡ್ಡಿ ಅವರು, ಹೀಗೆ ಹಲವು ಮುಖ್ಯ ಸಮಾಜದ ಮುಖಂಡರಿಂದ ಈ ಸಮಾಜ ತುಂಬ ಮುಂಚೂಣಿಯಲ್ಲಿದೆ. ಇಲ್ಲಿ ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವುದೇ ಸರ್ಕಾರ ಇದ್ರೂ ಈ ಸಮಾಜದ ವತಿಯಿಂದ ದರ್ಶನಾಪುರ ಇದ್ದಾರೆ, ಈ ಕಡೆ ಎಚ್ ಕೆ ಪಾಟೀಲ್ ಗೌರವಾಧ್ಯಕ್ಷರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಈ ಸಮಿತಿಗೆ ಅಧ್ಯಕ್ಷರಿದ್ದಾರೆ. ಎಲ್ಲ ನೇತೃತ್ವದಲ್ಲಿ, ಎಲ್ಲ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ CM, DCM, ನೆರೆಯ ರಾಜ್ಯದ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಮುಖಂಡರು ರಾಜ್ಯಾದ್ಯಂತ ಇರುವಂತಹ ಎಲ್ಲ ಸಮಾಜ ಬಾಂಧವರ ಜೊತೆಗೆ ಈ ಸಂಭವವನ್ನು ಆಚರಣೆ ಮಾಡ್ಕೋಬೇಕಂತ ನಿಮ್ಮದು ಮಾಧ್ಯಮ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಹುನ್ನಾವರದಲ್ಲಿ ಬಸವ ಕಲ್ಯಾಣ, ಔರಾದು, ಬೀದರ್ ಸೌತು, ಬೀದರ್ ಲೋಕಲ್ ಅಂದರೆ ಬೀದರ್ನಲ್ಲಿ ಈಗ ಮತ್ತೆ ಈ ತಾಮ್ರಾಪುರ ನಮ್ಮದೇ, ಮತ್ತು ಅದು ನಮ್ಮ ಬೇಸಿಲ್ಲ. ಹಾಗಾಗಿ ನಮ್ಮದು ಬೀದರ್ನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಹೋದರೆ 80,000 ಜನಸಂಖ್ಯೆ ನಮ್ಮದು ಪಾರ್ಲಿಮೆಂಟ್. ಲಿಂಗಾಯತ್ ರೆಡ್ಡಿ ಅಂತ ರೆಡ್ಡಿ ಲಿಂಗಾಯತ್ ರೆಡ್ಡಿ ಅಂತಲ್ಲ ನಮ್ಮಲ್ಲಿ ಅಲ್ಲಲ್ಲ, ನಮ್ಮಲ್ಲಿ ಲಿಂಗಾಯತ್ ರೆಡ್ಡಿ ಅಂತ ಸರ್. ಅದೇ ಒಂದ್ಸಲ ನಾವು ಪ್ರತಿಜ್ಞಾ ಪ್ಲೇಟ್ ಕೊಟ್ಟಿದ್ದೀವಿ ನಾವು. ಇಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕ್ಟಲ್ಲಿ ಲಿಂಗಾಯತ್ ರೆಡ್ಡಿ ಅಂತ ಏನಿಲ್ಲ. ನಮ್ಮಲ್ಲಿ ಆಚರಣೆಗಳು ಏನೇ ಇರ್ಬೋದು, ಸ್ವಲ್ಪ ಜನ ನಮ್ಮ ಬೀದರ್ ಡಿಸ್ಟ್ರಿಕ್ಟಲ್ಲಿ ಯಾವುದೂ ಅದು ಇಲ್ಲ. ಕೂಡ ಹಿಂದೂ ರೆಡ್ಡಿ ಇದೆ ನಮ್ಮದು, ಎಲ್ಲ ಅವನ್ನ ಹಿಂದೂ ರೆಡ್ಡಿ ಬಳಸ್ತಾರೆ. ಸಂಪ್ರದಾಯ ಯಾವುದೇ ಇರಲಿ, ಎಲ್ಲ ಒಳಪಂಗಡಗಳಿಗೆ ಬೇರೆ 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 ಸಂಪ್ರದಾಯದಲ್ಲಿದ್ದಾರೆ. ಇದರಲ್ಲಿ ಬಲಿಜರೆಡ್ಡಿ ಅಂತ ಬರುತ್ತೆ, ಒಂದು ಇದರಲ್ಲಿ ಬಲಿಜರೆಡ್ಡಿ ಅಂತ ಬರುತ್ತೆ. ಅವರು ಬಲಿಜರೆಡ್ಡಿ ಅಂತ ಬಳಸಿದ್ರೆ 2A ಹೋಗ್ತಾರೆ. ಅವರನ್ನು ಬಲಿಜ ಅಂತ ಬಿಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ಯಾಕಂದ್ರೆ 3Aಗಿಂತ ಸೌಲಭ್ಯ ಭಾಳ ಅವರಿಗೆ. ಅಲ್ಲ, ಒಂದು ನಿಮಿಷ. ಸುಮಾರು ದಶಕಗಳ ನಂತರ ಮತ್ತೆ ಬೀದರ್ ನಗರಕ್ಕೆ ರಾಜ್ಕಮಲ್ ಸರ್ಕಸ್ ಪಾದಾರ್ಪಣೆ ಮಾಡಿದೆ. ಇಂದಿನ ಕಾಲದಲ್ಲಿ ಮಕ್ಕಳು ಬರೀ ಮೊಬೈಲ್ ಹಿಡಿದುಕೊಂಡು ಕುಳಿತುಕೊಳ್ಳುವಂಥ ಸಂದರ್ಭದಲ್ಲಿ ಸರ್ಕಸ್ ತೋರಿಸಿದರೆ ಒಂದಿಷ್ಟು ಮೈಂಡ್ ಫ್ರೆಶ್ ಆಗುವುದರ ಜೊತೆಗೆ ಎಲ್ಲರನ್ನೂ ಕೂಡ ಮೊಬೈಲ್ ಗೀಳಿನಿಂದ ದೂರ ಇಡಬಹುದು ಎಂದು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್ ತಿಳಿಸಿದರು. ನಗರದ BV ಭೂಮರೆಡ್ಡಿ ಕಾಲೇಜು ಎದುರುಗಡೆ ನೂತನವಾಗಿ ಆರಂಭವಾದ ರಾಜ್ಕಮಲ್ ಸರ್ಕಸ್ ಉದ್ಘಾಟನೆಯನ್ನುಗೊಳಿಸಿ ಮಾತನಾಡಿರುವಂಥ ಅವರು, ನಾವು ಚಿಕ್ಕವರಿದ್ದಾಗ ಸಾಕಷ್ಟು ಸರ್ಕಸ್ಗಳನ್ನು ನೋಡ್ತಾ ಇದ್ದೆವು. ಪ್ರಾಣಿಗಳು ಕೂಡ ಇರ್ತಾ ಇದ್ವು. ಇದೀಗ ಪ್ರಾಣಿಗಳನ್ನು ಸರ್ಕಸ್ನಲ್ಲಿ ಉಪಯೋಗಿಸಲು ಬ್ಯಾನ್ ಮಾಡಲಾಗಿದೆ. ಆದರೂ ಕೂಡ ವಿವಿಧ ಆಟಗಳೊಂದಿಗೆ ಮಣಿಪುರದ ಯುವತಿಯರು ಹಾಗೂ ಯುವಕರು ಉತ್ತಮವಾಗಿ ತಮ್ಮ ಒಂದು ಶಾರೀರಿಕ ಸರ್ಕಸ್ ಅನ್ನ, ಅಂದರೆ ಜೋಕಾಲಿ ಇರಬಹುದು, ಜಂಪಿಂಗ್ ಇರಬಹುದು, ಆಮೇಲೆ ಡಾಗ್ ಅಂದರೆ ನಾಯಿಗಳ ಶೋ ಇರಬಹುದು, ಇವೆಲ್ಲವುಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಬಹಳ ಅದ್ಭುತವಾಗಿ ಅವರು ನಡೆಸಿಕೊಡಲಿದ್ದಾರೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಮಾಡಿಕೊಳ್ಬೇಕು ಎನ್ನುವಂತಹ ಮಾತನ್ನ ಮೊಹಮ್ಮದ್ ಗೌಸೋದ್ದೀನ್ ಅವರು ಹೇಳ್ತಾರೆ. ಬೀದರ್ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಅಬ್ದುಲ್ ಸತ್ತಾರ್ ಮತ್ತು ಸಮಾಜ ಸೇವಕ ಸಿದ್ದು ಪಲಾರಿ ಮಾತನಾಡಿ, ಮಕ್ಕಳಿಗೆ ಇಂತಹ ಆಕ್ಟಿವಿಟೀಸ್ ತೋರಿಸಬೇಕು. ಶಾರೀರಿಕ ಕ್ರಿಯಾಶೀಲತೆ ಕುರಿತು ತೋರಿಸಿದಾಗ ಮಾತ್ರ ಮಕ್ಕಳು ಕ್ರಿಯಾಶೀಲರಾಗ್ತಾರೆ. ಬರೀ 4 ಗೋಡೆಗಳ ಮಧ್ಯೆ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುವುದರಿಂದ ಮಕ್ಕಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಖಿನ್ನರಾಗ್ತಾ ಇದ್ದಾರೆ. ಪಾಲಕರು ಕೂಡ ಸರ್ಕಸ್ ನೋಡಬೇಕೆಂದು ತಿಳಿಸಿದರು. ರಾಜ್ಕಮಲ್ ಸರ್ಕಸ್ ಮಾಲೀಕರಾದ ರಫೀಕುದ್ದೀನ್ ಅಲಿಸಾಬ್ ಮಾತನಾಡಿ, ದಿನಾಲೂ ಮಧ್ಯಾಹ್ನ 1 ಗಂಟೆಗೆ, 4 ಗಂಟೆಗೆ ಮತ್ತು 7 ಗಂಟೆಗೆ 3 ಶೋಗಳನ್ನು ತೋರಿಸಲಾಗ್ತಾ ಇದೆ. ₹100, ₹200 ಮತ್ತು ₹300ಗಳ ಟಿಕೆಟ್ ನೀಡಲಾಗ್ತಾ ಇದೆ. ಇದು ಭೂಮರೆಡ್ಡಿ ಕಾಲೇಜು ಎದುರುಗಡೆ ಇದೆ. ಸುಮಾರು 45 ದಿವಸಗಳವರೆಗೆ ನಾವು ಸರ್ಕಸ್ ಅನ್ನು ನಡೆಸಲಿದ್ದೇವೆ. ನಮ್ಮ ಸರ್ಕಸ್ನಲ್ಲಿ ಸುಮಾರು 60 ಜನ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾಯಿಯ ಶೋ ಕೂಡ ತೋರಿಸಲಾಗ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಸರ್ಕಸ್ ಆಟಗಳನ್ನು ಮಣಿಪುರದ ಯುವತಿಯರು ಹಾಗೂ ಉತ್ತರ ಪ್ರದೇಶದ ಯುವಕರು ಕೂಡ ಸರ್ಕಸ್ ಮಾಡಲಿದ್ದಾರೆ. ಜಿಲ್ಲೆಯ ಜನರು ಈ ಒಂದು ಸರ್ಕಸ್ ವೀಕ್ಷಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ನಗರಸಭೆ ಸದಸ್ಯ ಮೊಹಮ್ಮದ್ ಸಮೀರುದ್ದೀನ್, ಕನ್ನಡ ಹೋರಾಟ ಸಮಿತಿಯ ಬೀದರ್ ತಾಲೂಕಾ ಅಧ್ಯಕ್ಷ ಜಿ ರಾಜ್ಕುಮಾರ್, ಸಮಾಜ ಸೇವಕ ಮೊಹಮ್ಮದ್ ಜಾವೇದ್, ಪ್ರಮುಖರಾದ MD ನದೀಂ, MD ಅಯಾಜ್ ಖಾನ್ ಸೇರಿದಂತೆ ಸರ್ಕಸ್ ಕಂಪನಿಯ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. आज का ईद मिलादुन्नबी जो कि आप सल्लल्लाहु अलैहि वसल्लम के योम पैदाइश का दिन है और उसी के दिन एक शुभ काम होने जा रहा है बिदर में। बिदर की जनता बड़ी
बेसब्री से इंतज़ार कर रही थी। शायद ही हमारे बड़े भाई अब्दुल सत्तार साहब बोल रहे थे 30 इयर्स के बाद बिदर में राजकमल सर्कस आया है। इसको बिदर की जनता को बहुत बहुत बधाई और पूरी बिदर की जनता को जागृत किया जाता है कि एक बार भीमरेड्डी कॉलेज का राजकमल सर्कस देखने के लिए आप तमाम लोग आइए। और मैं पूरे स्कूल्स वालों को रिक्वेस्ट करता हूं कि आप लोग, अब्दुल सत्तार साहब हमारे पार्टी के सीनियर नेता हैं और मेरे साथी दोस्त समीर भाई काउंसलर है, हमारे फुलारे साहब है और हमारे जाहिद भाई है और हमारे और साथी पूरे हिंदुस्तान में और दुनिया में ये बहुत ही मुक़द्दस दिन है। आज पैगंबर मोहम्मद मुस्तफ़ा सल्लल्लाहु अलैहि वसल्लम का यौम पैदाइशी दिन के अवसर पर बिदर की हिस्ट्री में पहली बार ज़माने से हम लोगों ने देखा है, शायद हमारा बचपना ख़त्म होने के बाद बिदर को कोई सर्कस नहीं आई। जब सर्कस आती थी तो जानवरों का एक मेला सा लगे हुआ रहता था, बच्चे जानवरों को देखने के लिए आते थे, इतना बड़ा खूबसूरत मंजर रहता था। लेकिन आज ये सुनने में आया, मैं हमारे म्यूनसिपलिटी के अध्यक्ष जनाब गौसुद्दीन साहब के वालिद साहब के साथ में हम लोग सर्कस को गए थे। अब उनको भी एक बार इनवाइट करो, आपको और पब्लिसिटी मिलेगा। आप और उन लोग आएंगे तो उनसे आपको पूरा जिले भर में कहूँगा, इंशाल्लाह आप लोगों का प्रोग्राम कामयाब होगा। हम दुआ भी करते हैं, आपका साथ देते हैं। बुला के हम लोगों को आप लोगों ने इनवाइट किया, सम्मान किया, हमको हमारे पत्रकार साथी लोग आए। आप लोगों का बहुत बड़ा रोल है। इसको किसी को भी ऊपर एडवर्टाइज देखिए, जिसको पब्लिसिटी दिलाना आप लोग के हाथ में, आपको अपलोड करिए। मैं म्यूनसिपलिटी चेयरमैन से दरख्वास्त करता हूँ कि आपका ताउन बहुत ज़रूरी है। आपके ताउन से ये सब कुछ डेवलप चल सकता है, आगे बढ़ सकता है। बोलने के लिए मुझे यहाँ पे आप लोगों ने बुलाकर फूल शालमाला से स्वागत किया। मैं आप लोगों का बहुत बहुत धन्यवाद अर्पित करता हूँ। इसके लिए आपको बधाई देता हूँ जो बोलने के लिए मुझे मौका दिया। आपका सबका शुक्रिया अदा करते हुए ये 2 बातें ख़त्म करता हूँ। जय हिंद, जय कर्नाटक। नमस्कार, सत श्री अकाल। मैं राजकमल सर्कस का ओनर। हम लोग का सर्कस बीदर में सपना मल्टीप्लेक्स के बाजू में लगा हुआ है। 45 डेज़ का प्रोग्राम है। डेली 3 शोज है, 1 PM, 4 PM और 7 PM। डेली 2 आवर्स का एक शो है। और बीदर वासियों को यही अपील है कि आके हम लोग को प्रोत्साहन दे और सर्कस को देखे और बचाने की कोशिश करें। टिकट रेट्स क्या है? टिकट रेट्स 100, 200, 300। सर स्टूडेंट्स के लिए कुछ डिस्काउंट है? स्टूडेंट के लिए 10 दिन के बाद हम लोग बैठ सकते हैं। सर कैपेसिटी कितनी? कैपेसिटी 1000 की कैपेसिटी है। सबसे इंटरेस्टिंग बात क्या है आपकी सर्विस में? फ्लाइंग ट्रपेज है सर, और फायर डांस है, अरेबियन डांस है, मणिपुर का तलवार स्टंट बोल के एक्ट है। एनिमल्स क्या है सर? एनिमल्स में डॉग शो है। एनिमल्स से बैन है, ओनली डॉग है। ओनली डॉग शो। ओके, थैंक यू। नाम बोलिए। रफीक अली सब शेख मेरा नाम है, सोलापुर से बिलोंग करता हूँ। ನಮಸ್ಕಾರ। ಇವತ್ತು ಬೀದರ್ನಲ್ಲಿ 1969ನೇ ಇಸ್ವಿದಲ್ಲಿ ರಾಜ್ ಕಮಲ್ ಅಂತಕ್ಕಂಥ ಒಂದು ಸರ್ಕಸ್ ಸ್ಟಾರ್ಟ್ ಆಯಿತು। ಬೀದರ್ನಲ್ಲಿ ಸುಮಾರು ವರ್ಷದಿಂದ ಜನರಿಗೆ ಬರೀ ನಾಟಕ ಅಂತ ಮತ್ತೊಂದು ನೋಡ್ತಕ್ಕಂಥ ಸಿಗ್ತಾ ಇದೆ। ಆದರೆ ಬೀದರ್ನಲ್ಲಿ ಸರ್ಕಸ್ ಅಂತಕ್ಕಂಥದ್ದು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲ್ನಲ್ಲಿ ನೋಡ್ತಾ ಚೇಂಜ್ ಆಗ್ತದೆ। ಯಾಕಂದ್ರೆ ಇವತ್ತು ನಾಳೆ ಬರೀ ಶಾರ್ಟ್ಸು, ಅದು ಪ್ರೋಗ್ರಾಮ್ ಇದು ಪ್ರೋಗ್ರಾಮ್ದಲ್ಲಿ ಜನರ ಮೆಚ್ಕೊಂಡು ಹೋಗಿದ್ದಾರೆ। ಬಟ್ ಸರ್ಕಸ್ ಎಂಬುದು ಭಾಳ ಒಳ್ಳೆ ಸರ್ಕಸ್ ಇದೆ। ನಾವು ಯಾವ ಥರ ಊಟ ಮಾಡಿಕೊಂಡು ನಿದ್ದೆ ಮಾಡ್ತಾ ಇದ್ದೀವಿ, ಮೈಂಡ್ ಅದೇ ಥರ ಆಗ್ತಾಯಿದೆ। ಒಂದು ಸಲ ಸರ್ಕಸ್ ಬಂದು ನೋಡಿದ್ರೆ ಆಟೋಮೆಟಿಕ್ ಮೈಂಡ್ ಚೇಂಜ್ ಆಗ್ತದೆ, ಹೊಸ ವಿಚಾರಗಳು ಬಂದಿರ್ತಾವೆ ನಮಗೆ। ಹಾಗಾಗಿ ನಾವು ಬೀದರ್ ಜನರಿಗೆ ಮನವಿ ಮಾಡ್ತೀನಿ, ಸರ್ಕಸ್ ಒಂದು ಸಲ ಬಂದು ನೋಡಿದ್ಮೇಲೆ ನಿಮಗೆ ಅನುಭವ ಆಗುತ್ತದೆ ಸರ್ಕಸ್ ನೋಡೋದ್ಮೇಲೆ ನಮ್ಮ ಮೈಂಡ್ ಎಷ್ಟು ಇಂಪ್ರೂವ್ ಆಗ್ತದೆ ಅಂತ। ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಮಾಡ್ತೇನೆ। ದೊಡ್ಡದಿದೆ ಎಂದು ಖಡಕೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸುಧೀರ್ ನಾಯಕ್ ಹೇಳಿದರು। ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನ ಸನ್ಮಾನಿಸಿ ಅವರು ಮಾತನಾಡುತ್ತಾರೆ।
ದೇಶದಲ್ಲಿ ಶಿಕ್ಷಕ ವೃತ್ತಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ಶಿಕ್ಷಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಿ ಮಕ್ಕಳನ್ನು ತಿದ್ದಿ ತೀಡಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ನೀಡುತ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಹಾಗಾಗಿ ಸದಾಕಾಲ ಶಿಕ್ಷಕರನ್ನ ಗೌರವದಿಂದ ಕಾಣಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳನ್ನ ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಗುರುವನ್ನ ದೇವರಿಗೆ ಸಮಾನವಾಗಿ ಕಾಣಲಾಗುತ್ತೆ. ನ್ಯಾಯ, ನೀತಿ, ಧರ್ಮ ಆಧಾರಿತ ಜ್ಞಾನ ನೀಡುವವರೇ ನಿಜವಾದ ಗುರುಗಳು ಎನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಆದರೆ ನಾವು ಕೂಡ ಯಾವ ತರ ಡಾಕ್ಟರ್ ರಾಧಾಕೃಷ್ಣ ಸರ್ವಪಲ್ಲಿ ಅವರು ವಿಚಾರ ಮಾಡಿದ್ರು, ದೇಶ ಸಲುವಾಗಿ ತ್ಯಾಗ ಮಾಡಿದ್ರು. ಇವತ್ತೇನು ನಿಮ್ಮ ಸಲುವಾಗಿ, ಸಮಾಜ ಸಲುವಾಗಿ, ದೇಶ ಸಲುವಾಗಿ ಶಿಕ್ಷಕರು ತ್ಯಾಗಮಯ ಜೀವಿಯಾಗಿ ತಮ್ಮನ್ನು ದಿನಾಲು ಹುರಿದುಂಬಿಸ್ತಾರೆ. ನಿಮ್ಮನ್ನು ದಿನಾಲು ಜ್ಞಾನ ತತ್ವಜ್ಞಾನ. ವಿಶ್ವ ಹಿಂದೂ ಪರಿಷತ್ ಸಂಚಾಲಿತ ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿಂದು ಶಿಕ್ಷಕ ಗೌರವ, ಅಷ್ಟು ಪ್ರೀತಿ, ಅಷ್ಟು ವಿನಯ, ಅಷ್ಟು ಗೌರವದಿಂದ ಕಾಣ್ತಾರಲ್ಲ, ಅದು ನಾವು ಇಲ್ಲಿ ದುಡಿತಾ ಇದ್ದೀವಲ್ಲ, ನಿಜಕ್ಕೂ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸುಮಾರು 4-5 ದಿವಸದಿಂದ ತಯಾರಿ ಮಾಡ್ತಾ ಇದ್ದಾರೆ. ಪರೀಕ್ಷೆ ಸಮಯನೂ ಇದೆ, ಆದ್ರೆ ಒಂದೊಂದು ಕಾರ್ಯಕ್ರಮಗಳು ಪರೀಕ್ಷೆ ಇದ್ರೂ ನಾವು ಮಾಡಲೇಬೇಕಾಗ್ತದೆ. ಶಿಕ್ಷಕರ ತ್ಯಾಗ, ಸೇವಾ ಭಾವನೆ, ಸಮಾಜ ನಿರ್ಮಾಣ ಹಾಗೂ ವಿದ್ಯಾರ್ಥಿಗಳ ಬದುಕು ರೂಪಿಸುವಲ್ಲಿ ಅವರ ಮಹತ್ತರ ಪಾತ್ರವನ್ನು ಉಲ್ಲೇಖಿಸಿ ಎಲ್ಲ ಶಿಕ್ಷಕರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ಎಂದು ಶರಣಬಸಪ್ಪ ದೇಶಮುಖ್ ಅವರು ತಿಳಿಸಿದರು. ನಗರದ RRK ಸಮಿತಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿರುವಂತಹ ಶಿಕ್ಷಕರ ದಿನಾಚರಣೆಯಲ್ಲಿ ಅವರು ಮಾತನಾಡ್ತಾರೆ. ಇದೇ ವೇಳೆ ಶಾಲೆಯ ಅಧ್ಯಕ್ಷ ಪ್ರಫುಲ್ ಕುಮಾರ್ ಪಾಂಡೆ, ಸಮಿತಿಯ ಕಾರ್ಯದರ್ಶಿ ಧನರಾಜ್ ತಾಂಡೂರೆ, ಕಾಶಿನಾಥರಾವ್ ಬೇಲೂರೆ, PU ಕಾಲೇಜಿನ ಪ್ರಾಚಾರ್ಯರು SK ಪಾಟೀಲ್ ಹಾಗೂ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಬಂಡಯ್ಯ ಸ್ವಾಮಿ, ಸಂಗೀತಾ ಬಶೆಟ್ಟಿ, ನಾಗಮಣಿ ಮೇತ್ರಿ, ದಿನಕರ್ ಪಾಂಚಾಳ್ ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಅತ್ಯುತ್ತಮ ಶಿಕ್ಷಕಿಯಾಗಿ ಶ್ರೀಮತಿ ಅಶ್ವಿನಿ ಹಂಡೆ ಅವರನ್ನ ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು. ಮಕ್ಕಳು ಒಂದು ಪ್ರಾರ್ಥನಾ ಗೀತೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ RRK ಸಮಿತಿಯ ಎಲ್ಲ ಒಂದು ಶಾಲೆ ಕಾಲೇಜಿನ ಒಂದು ಸಿಬ್ಬಂದಿ ವರ್ಗದವರು ಕೂಡ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವಸರಿ ಸಂಭಾಷಣೆ ಮಾಡಿದ್ರು. ಹಿಂದುತ್ವ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಟ್ಟರು, ಭಾರತ ದೇಶದ ಬಗ್ಗೆ ತಿಳುವಳಿಕೆ ಕೊಟ್ಟರು. ಕೊಟ್ಟ ಮೇಲೆ ಅವ್ರ ದೋಸ್ತರೆಲ್ಲ ಹೋಗಿ ಜನರಿಗೆ ಹೇಳ್ತಾರೆ, ರಾಧಾಕೃಷ್ಣನ ಬಹಳ ಹುಷಾರ ಮನುಷ್ಯನ, ವಿದ್ವಾಂಸನ, ಫಿಲಾಸಫಿಕಲ್ ಅಂತಂದಾಗ ಅವನಿಗೆ ಕರ್ಸ್ಕೊತ ಹುಟ್ಟಿರ್ಲಿಲ್ಲ ಸ್ಟೇಜ್ ಕರ್ಸ್ಕೊಂಡು ಅವನಿಗೆ ಭಾರತ ದೇಶದ ಭಾಳ ಮರ್ಯಾದೆ ಅಷ್ಟು ಹುಷಾರಿದ್ರು ರಾಧಾಕೃಷ್ಣ ಅವರು. ರಾಧಾಕೃಷ್ಣ ತಹಸೀಲ್ದಾರ್ ಕೆಲಸ ಮಾಡಿದ್ರು, ಜಗದೀಶ್ ತಹಸೀಲ್ದಾರ್ ಕಲಿಸಿದ್ರು. ಇವ್ರು 4ನೇ ಮಗ ಏನಿದ್ರು ತಿರುಪತಿದಾಗೂ ಅವರು ತಂದೆಯವರು ಅಷ್ಟು ಕೆಲಸ ಮಾಡ್ತಾರೆ ತಹಸೀಲ್ದಾರ್. ಅದಾಗ ಸರ್ವಪಲ್ಲಿ ಅವ್ರು ಏನ್ ಮಾಡ್ತಿದ್ರು, ರಾಧಾಕೃಷ್ಣ ಅವರು ತಿರುಪತಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.